ನಮಸ್ಕಾರ ವೀಕ್ಷಕರೇ, ನಾಳೆ ಭೀಮನ ಅಮಾವಾಸ್ಯೆ ಇದೆ. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ತಿಳಿಸ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆ ನಾವು ಜ್ಯೋತಿರ್ಭೀಮೇಶ್ವರ ವ್ರತ, ಈಶ್ವರ ದೇವರ ಹಬ್ಬ, ಪತಿ ಸಂಜೀವಿನಿ ವ್ರತ ಎಂದು ಕರಿತೀವಿ. ಭೀಮನ ಅಮಾವಾಸ್ಯೆ ವ್ರತವನ್ನು ಮದುವೆ ಆಗಿರೋಂಥ ಹೆಣ್ಮಕ್ಳು ಅಥವಾ ನೆಕ್ಸ್ಟ್ ಮದುವೆ ಆಗ್ತಾ ಇರೋಂಥ ಹೆಣ್ಮಕ್ಳು ಯಾರು ಬೇಕಾದರೂ ಕೂಡ ಮಾಡ್ಬೋದು. ಯಾಕೆಂದರೆ ಒಳ್ಳೆ ಹುಡುಗ ಸಿಗಲಿ ಅಂತ ಮದುವೆ ಆಗದಿರೋಂಥ ಹೆಣ್ಮಕ್ಳು ಮಾಡ್ತಾರೆ. ಹಾಗೆ ಮದುವೆ ಆಗಿರೋಂಥ ಹೆಣ್ಮಕ್ಳು ತನ್ನ ಗಂಡನ ಆಯಸ್ಸು ಹೆಚ್ಚಿಗೆ ಆಗಲಿ ಅಂತೇಳಿ ಮಾಡ್ತಾರೆ. ಹಾಗಿದ್ರೆ ಬನ್ನಿ ನಾವಿಲ್ಲಿ ಪೂಜೆ ಸಮಯ ಯಾವಾಗ ಅಂತ ನೋಡೋಣ. ಪೂಜೆ ಸಮಯ ಯಾವಾಗ ಅಂದರೆ 3/8/2024 ಅಂದರೆ ಶನಿವಾರ ಅಮಾವಾಸ್ಯೆ ಶುರುವಾಗುತ್ತೆ. ಹಾಗೆ ಭಾನುವಾರಕ್ಕೆ 4/8/2024ಕ್ಕೆ ಅಮಾವಾಸ್ಯೆ ಮುಗಿಯುತ್ತೆ. ನಾವು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಅಮಾವಾಸ್ಯೆ ಮುಗಿಯೋದಕ್ಕಿಂತ ಮುಂಚೆನೇ ಮಾಡಬೇಕು. ಅಂದರೆ 4/8/2024 ಭಾನುವಾರ ಬೆಳಗ್ಗೆ ನಾವು ಈ ಪೂಜೆಯನ್ನು ಮಾಡಬೇಕು. ಅಮಾವಾಸ್ಯೆ ಸಂಜೆ 4:43ಕ್ಕೆ ಮುಗಿತಾ ಇದೆ. ಹಾಗಾಗಿ ನಾವು ಈ ಪೂಜೆ ಫಲ ಸಿಗಬೇಕು ಅಂದರೆ, ಶ್ರೇಷ್ಠ ಸಿಗಬೇಕು ಅಂದರೆ ನಾವು ಭಾನುವಾರ ಬೆಳಿಗ್ಗೆ ಅಂದರೆ 4/8/2024 ಈ ಪೂಜೆಯನ್ನು ಮಾಡಬೇಕು.